ವೀಕ್ಷಕರೇ ನಮಸ್ಕಾರ, RN ನ್ಯೂಸ್ಗೆ ಸ್ವಾಗತ. ಇವತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಇವತ್ತು ದಿವಸ ಮಳೆ ತೆಗೆದಿದೆ. ಶುಭ ಸುದ್ದಿ. ಇದನ್ನು ಜನ ಈಗ ಸಾಕಷ್ಟು ಜನ ಈಗ ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಸರ್ 50-60% ಪೋಲಿಂಗ್ ಬೂತ್ ಮುಂದೆ ನಿಂತಿದ್ದಾರೆ. ಬಹುಶಃ 12 ಒಳಗಡೆ 50% ಮೇಲ್ಗಡೆ ಮತದಾನ ಆಗ್ಬೋದು. ಎಲ್ಲ ಶಾಂತರಿತ ವ್ಯವಸ್ಥಿತವಾಗಿ ನಡೆದದ್ದು. 15 ಸ್ಥಾನಗಳಿಗೆ 15 ಸ್ಥಾನ ಸ್ವಾಭಿಮಾನ ಬಂದಿಗೆ ಅಂತ ನಾನು ಮಾತನ್ನು ಹೇಳ್ತೀನಿ. ಸಾಕಷ್ಟು ಪ್ರತಿಷ್ಠೆಗೆ ಜಿದ್ದಾಜಿದ್ದಿಗೆ ಬಿದ್ದಿರೋದು. ಚುನಾವಣೆ ಜಿದ್ದಾಜಿದ್ದಿಗೆ ಕಬಡ್ಡಿ ಆಡಕತ್ರ ಹೆಂಗೆ ಆಡೋದು? ಜಿದ್ದಾಜಿದ್ದಿನ ಆಡ್ಬೇಕು. 30 ವರ್ಷ ಕುಸ್ತಿ ಆಡ್ತಿದ್ವಿ ನಾವು, ಬಾಳಿಕೆ ತೋರಿಸ್ತಿದ್ರು. ಈಗ ಕುಸ್ತಿ ಬಿದ್ದೈತೆ ನೋಡೋದು. ಜಗತ್ತ ಹೆಂಗೆ ಬದಲಾಗಿ ಜಗತ್ತು ಹೆಂಗೆ ಬದಲಾಗೈತೆ ಹಂಗೆ ನಾವು ಬದಲಾಗ ಅವ್ರ ವಿಚಾರಗಳು ಆಚಾರಗಳು ಬದಲಾಗಿ ನಾವು ಸ್ವಾಭಾವಿಕವಾಗಿ ಬದಲಾಗಬೇಕಾಗೈತಿ. ಮತ್ತು ಕುಸ್ತಿ ಇರ್ಬೋದು, ರನ್ನಿಂಗ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲ ಜಿದ್ದಿನೇ. ಸಾಕಷ್ಟು ಜಾರಕಿಹೊಳಿ ಕುಟುಂಬದ ಮುಂದೆ ಕೂಡ ಮುಂದುವರಿಸ್ತಾರೆ. ಮತ್ತೆ ಹೊಸದಾಗಿ ಮುಂದಿನ ನಿರ್ಮಾಣಗಳು ಅದನ್ನ ಸೂಚಿಸ್ತವೆ. ಮುಂದಿನ ನಿರ್ಮಾಣ ಹೆಂಗೆ ಬರ್ತೋ ಆ ಪ್ರಕಾರ ಹೋಗ್ತಾರೆ. ಚುನಾವಣೆ ಬೇಡ ಅಂತ ನಾನು ಹೇಳಿದ್ದೆ. ಅರ್ಜುನ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ದಾರೆ ಸರ್. ನಿಮ್ಮ ಕಡೆ 3 ಜನರನ್ನು ಕಳಿಸಿದ್ದೆ ನಾನು. ಅವ್ರು ಸುಳ್ಳು ಹೇಳುವಲ್ಲಿ ಭಾಳ ಪ್ರವೀಣರು. ಅದಕ್ಕಾಗಿ ಅದಕ್ಕೆ ಇವತ್ತು ಸಾಯಂಕಾಲ ಆ ಬೈಟ್ನಲ್ಲಿ ಎಲ್ಲ ಡಿಟೇಲ್ ಆಗಿ ಹೇಳ್ತಾರೆ. ನೋಡಲಾದ ಜನ ಊಟ ಕೇಳ್ತಾರೆ. ಅಂತ ಏನಂತ ಗಡಬಡಿ ಏನಿದೆ ಅರ್ಜೆಂಟ್ ಏನಿಲ್ಲ. ಎರಡು ಕುಟುಂಬಗಳ ಏನಿಲ್ಲ ರಾಜಕೀಯ ಚುನಾವಣೆ ವೈಯಕ್ತಿಕ ಪ್ರತಿಷ್ಠೆ ನೋಡೋದ ಪ್ರಸಂಗ ಬಂದಾಗ ಕಾಂಪ್ರಮೈಸ್ ಆಗ್ತೇನೆ ಕೇಳಿದಾಗ ಆಗಿಂದ ಆಗ ನೋಡೋಣ ಅಂತಂದ್ರು. ಪ್ರಶ್ನೆ ಉದ್ಭವಿಸಲ್ಲ. ಚುನಾವಣೆ ಆಗಲಿ ಎಲ್ಲ ತಮ್ಮ ಕಾರ್ಯಕರ್ತರ ಸಲುವಾಗಿ ಚುನಾವಣೆ ಮಾಡ್ತಿದ್ರು. ಸಾಕಷ್ಟು ಅದು ಹೇಳಿದ ಈಗ ಅದೇ ಕಾರ್ಯಕರ್ತರಿಗೋಸ್ಕರ ಮಾಡ್ತಾ ಇದ್ದಾರೆ. ನಮ್ದೇನು ಪ್ರಾಬ್ಲಮ್ ಇಲ್ಲ. ಕಾರ್ಯಕರ್ತರು ಸರ್, ತಮ್ಮ ಬಗ್ಗೆ ಸಾಕಷ್ಟು ಬೇಕಾದಂಥ ವಾಕ್ ಸಮರವನ್ನು ವಾಗ್ದಾನವನ್ನು ಮಾಡಿದ್ರು. ಏನು ಉತ್ತರ ಕೊಡ್ತೀವಿ? ಅವರು ತಮ್ಮ ಹೆಗಲ ಮೇಲೆ ಇಟ್ಟು ಏನು ಅಂತ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಜನ ಉತ್ತರ ಕೊಡ್ತಾರೆ. ನಾ ಏನು ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ರಾಜಕೀಯ ಚುನಾವಣೆ ಆದಮೇಲೆ ಎಂಕರ್ಮಡಿ ಹೋಗ್ತೀನಿ, ಅವ್ರನ್ನ ಹೊರಗಾಗ್ತೀನಿ, ಮತ್ತೆ ಹೊರಗಾಗ್ತೀನಿ ಅನ್ನೋ ಮಾತುಗಳನ್ನು ಕೂಡ ಮಾತಾಡಿರುವಂಥದ್ದು. ಈಗ ನಾವು ಮಾತಾಡ್ತಾರೆ ಉಮೇಶ್ ಕತ್ತಿ ಮಾತಾಡಿದ್ರೆ ನಾವು ಮಾತಾಡಕ್ಕೆ ಇನ್ನೊಬ್ರು ಮಾತಾಡಕ್ಕಾಗಲ್ಲ. ಅದು ಅವ್ರಿಗೇನ ಸೂಟ್ ಆಗೋದು. ಒಬ್ಬೊಬ್ಬ ಹೀರೋಗೆ ಒಂದೊಂದು ಡೈಲಾಗ್ ಫೇವ್ರೇಟ್ ಇರ್ತಾವೆ. ಅವ್ರು ಹೇಳಿದ್ರೆ ಅದು ಕರೆಕ್ಟ್ ಇರ್ತದೆ. ಜನ ಸೀಟು ಹೊಡಿತಾರ, ಹೊಡಿತಾರ, ಹಂಗೆ ಅದು ಜನ ಕೊಡ್ತಾರೆ. ನಾವಲ್ಲ, ಜನ ಕೊಡ್ತಾರೆ. ನಿಮ್ಗೆ ಎಷ್ಟು ಸ್ಥಾನ ಗೆಲ್ಲೋ ವಿಶ್ವಾಸ? ಅದನ್ನ ಹೇಳಲಿಕ್ಕೆ ಆಗೋಲ್ಲ. ಈಗೆಲ್ಲ ನೋಡ್ತಿಲ್ಲ. ಈಗ ಫಸ್ಟ್ ಟೈಮ್ ದೊಡ್ಡ ಎಲೆಕ್ಷನ್ ಆಗ್ತಾ ಇದೆ. ಇದ್ರ ಮ್ಯಾಗ ಅಂದಾಜು ಆಗ್ಬೋದು. ನಮ್ಗೆ ಎಷ್ಟು ಸೀಟ್ ಕೊಡ್ತಾರೆ ಅಂತ ಕಾದು ನೋಡೋಣ. ಎದಕ್ಕೆ